ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಅಸಂಖ್ಯಾತ ಜನ ಭಾಗವಹಿಸಿದ್ದಾರೆ. ಆ ಮೂಲಕ ಇಡೀ ವಿಶ್ವವೇ ನಿಬ್ಬೆರಗಾಗುವಂತೆ ಮಾಡಿದೆ ಮಹಾ ಕುಂಭಮೇಳ. ಹಾಗಾದ್ರೆ ಈ ಮಹಾ ಕುಂಭಮೇಳದಲ್ಲಿ ಉಳಿದಿರುವಂತ ಕೊನೆ ಸ್ನಾನಕ್ಕೆ ಇರುವಂತ ಕಾತುರ ಹೇಗಿದೆ ಗೊತ್ತಾ? ಈ ವರದಿ ನೋಡಿ. ಕುಂಭಮೇಳ ಇಡೀ ವಿಶ್ವವೇ ನಿಬ್ಬೆರಗಾಗುವ ಅತಿ ದೊಡ್ಡ ಧಾರ್ಮಿಕ ಮೇಳ. ಕುಂಭಮೇಳ ಪುಣ್ಯ ಸ್ನಾನ ಶುರುವಾಗಿ ಇವತ್ತಿಗೆ ಬರೋಬ್ಬರಿ 32 ದಿನ ಶುರುವಾಗಿದೆ. ಈವರೆಗೂ 50 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಈಗಾಗಲೇ 5 ಶಾಹಿ ಸ್ನಾನದ ದಿನಗಳು ಕಳೆದಿವೆ. ಇದೀಗ ಕೊನೆ ಸ್ನಾನಕ್ಕೆ ದಿನಗಣನೆ ಶುರುವಾಗಿದೆ. ಮಹಾಕುಂಭದ ಕೊನೆ ಸ್ನಾನಕ್ಕೆ ದಿನಗಣನೆ. ಶಿವರಾತ್ರಿ ಸ್ನಾನಕ್ಕೆ ಕೋಟ್ಯಾಂತರ ಜನ ಕಾತರ. ಹೌದು, ಮಹಾಕುಂಭಮೇಳದ 6 ಪವಿತ್ರ ಸ್ನಾನದ ದಿನದ ಪೈಕಿ ಈಗಾಗಲೇ 5 ಪುಣ್ಯ ಸ್ನಾನದ ದಿನಗಳು ಕಳೆದು ಹೋಗಿವೆ. 50 ಕೋಟಿಗೂ ಅಧಿಕ ಮಂದಿ ಶಾಹಿ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಇದೀಗ ಕೊನೆಯ ಸ್ನಾನ ಮಹಾಶಿವರಾತ್ರಿ ಸ್ನಾನ. ಯಾವ್ಯಾವ ಸ್ನಾನ ಯಾವತ್ತಾಗಿದೆ ಅಂತ ತೋರಿಸ್ತೀವಿ ನೋಡಿ. ಜನವರಿ 13, 2025 ಪೌಷ್ ಪೂರ್ಣಿಮಾ. ಜನವರಿ 14, 2025 ಮಕರ ಸಂಕ್ರಾಂತಿ. ಜನವರಿ 29, 2025 ಮೌನಿ ಅಮಾವಾಸ್ಯೆ. ಫೆಬ್ರವರಿ 3, 2025 ಬಸಂತ ಪಂಚಮಿ. ಫೆಬ್ರವರಿ 12, 2025 ಮಾಘಿ ಪೂರ್ಣಿಮಾ. ಫೆಬ್ರವರಿ 26, 2025 ಮಹಾಶಿವರಾತ್ರಿ. ಫೆಬ್ರವರಿ 26ರಂದು ಮಹಾಶಿವರಾತ್ರಿಯೊಂದು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುವ ಕೊನೆಯ ಸ್ನಾನದ ದಿನವಾಗಿದೆ. ಅಂದೇ ಮಹಾಕುಂಭಮೇಳಕ್ಕೆ ತೆರೆ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ಗೆ ಬಂದವರು ಈ ಮಂದಿರಕ್ಕೆ ಹೋಗ್ತಾರೆ. ಅದು ಅಲೋಪಿ ಮಂದಿರ. ಶಿವನಿಗೂ ಮತ್ತು ಈ ಮಂದಿರಕ್ಕೂ ಒಂದು ಲಿಂಕ್ ಇದೆ. ಹಾಗಾದ್ರೆ ಆ ಮಂದಿರ ಯಾವುದು, ಆ ಮಂದಿರದಲ್ಲಿ ಆಗಿರುವಂತ ಪವಾಡಗಳೇನು, ಇದರ ಹಿನ್ನೆಲೆ ಏನು, ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ದೇವಭೂಮಿ ಪ್ರಯಾಗ್ರಾಜ್ನ ಈ ಮಹಾಕುಂಭಮೇಳ 144 ವರ್ಷದ ನಂತರ ನಿಮ್ಮ ಭಾಗ್ಯ ನಮಗ್ ನೋಡೋದಕ್ಕೆ ಸಿಕ್ಕಿದೆ. ಪ್ರಯಾಗ್ರಾಜಿಗೆ ಯಾರೇ ಬಂದರೂ ಕೂಡ ಇಲ್ಲಿ ನೋಡ್ಲೇಬೇಕಾದಂತ ಕೆಲವು ದೇವಸ್ಥಾನಗಳಿಗೆ ನಾವು ಹೋಗ್ತಾ ಇದೀವಿ ನೋಡಿ. ಈಗ ನಾವಿರೋದು ಅಲೋಪಿ ಮಂದಿರ. ಅಲೋಪಿ ಅಂತ ಹೇಳಿದ್ರೆ ಕಣ್ಮರೆ ಅಂತ ಅರ್ಥ. ಕಣ್ಮರೆಯಾದ ಮಂದಿರ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮಂದಿರ ಇದೆ, ಆದ್ರೆ ಯಾವುದೇ ದೇವರ ಸಾನ್ನಿಧ್ಯ ಅಥವಾ ಮೂರ್ತಿಯ ಬಗ್ಗೆ ಇಲ್ಲಿ ಉಲ್ಲೇಖಗಳಿಲ್ಲ. ವಿಚಾರ ಏನು ಅಂತ ಕೇಳಿದ್ರೆ, ಇಲ್ಲಿದು ಶಿವನು ತನ್ನ ಸತಿಯ ಮರಣದ ನಂತರ ದುಃಖಿತ ಶಿವನು ಅವಳ ಮೃತದೇಹದೊಂದಿಗೆ ಆಕಾಶದಲ್ಲಿ ಪ್ರಯಾಣಿಸ್ತಾನೆ ಅನ್ನುವ ನಂಬಿಕೆ ಇದೆ. ವಿಷ್ಣು ಈ ಸಂಕಟದಿಂದ ಅವನನ್ನ ಮುಕ್ತಗೊಳಿಸಲು ತನ್ನ ಚಕ್ರವನ್ನ ಶವದ ಮೇಲೆ ಎಸಿತಾನೆ. ಇದರ ಪರಿಣಾಮವಾಗಿ ದೇಹದ ವಿವಿಧ ಭಾಗಗಳು ಭಾರತದ ವಿವಿಧ ಸ್ಥಳಗಳಲ್ಲಿ ಬಿದ್ದವು ಅನ್ನುವ ನಂಬಿಕೆ ಇದೆ. ಇವು ದೇವಿಯ ದೇಹದ ಭಾಗಗಳ ಸ್ಪರ್ಶದಿಂದ ಪವಿತ್ರವಾದ ಮತ್ತು ಅದರಿಂದ ತೀರ್ಥಯಾತ್ರೆಗೆ ಪವಿತ್ರ ಸ್ಥಳಗಳೆಂದು ಪರಿಗಣಿಸಲ್ಪಟ್ಟವು ಅನ್ನೋದರ ಬಗ್ಗೆಯೂ ಕೂಡ ಉಲ್ಲೇಖಗಳು ಇದೆ. ಕೊನೆಯ ಭಾಗವು ಈ ಸ್ಥಳದಲ್ಲಿ ಬಿದ್ದಿತ್ತು. ಕೊನೆಯ ಭಾಗ ಅಂತ ಹೇಳಿದ್ರೆ ಬಲಗೈ, ವಿಷ್ಣುವಿನ ಶ್ರೀಚಕ್ರದಿಂದ ತುಂಡರಿಸಿದಂತಹ ಬಲಗೈ ಈ ಜಾಗದಲ್ಲಿ ಬಿದ್ದಿತ್ತು. ಅದು ಅಲೋಪಿ. ಇಲ್ಲಿ ಯಾವುದೇ ಅಲೋಪಿ ಅಂತ ಹೇಳಿದ್ರೆ ಕಣ್ಮರೆ ಅಂತ ಅರ್ಥ. ಇಲ್ಲಿ ಕೆಲವು ಮೂರ್ತಿ ರೂಪಕವಾಗಿ ಅದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ತೀರ್ಥಯಾತ್ರೆಗೆ ಪವಿತ್ರವಾದಂತ ಸ್ಥಳ ಅಂತ ಹೇಳಿ ಇದನ್ನ ನಂಬ್ತಾರೆ. ಎಲ್ಲಕ್ಕಿಂತವೂ ಕೂಡ ಈ ಅಲೋಪಿ ಮಂದಿರ ಪವಿತ್ರ ಅಂತ ಹೇಳಿ ನಂಬ್ತಾರೆ. ನೋಡಿ, ಪ್ರಯಾಗ್ರಾಜ್ನಲ್ಲಿ ಒಂದೇ ಒಂದು ಶಕ್ತಿಪೀಠ ಇದೆ, ಅದು ಲಲಿತಾದೇವಿಯ ದೇವಾಲಯ. ಅಲ್ಲಿ ಸತಿಯ ಬೆರಳುಗಳು ಬಿದ್ದಿದ್ದವು. ಅಂದ್ರೆ ಪರಶಿವನ ಪತ್ನಿ ಸತಿ, ಆಕೆಯ ಕೈ ಬೆರಳುಗಳು ಬಿದ್ದಿದ್ದವು ಅನ್ನೋದ್ರ ಬಗ್ಗೆ ಉಲ್ಲೇಖಗಳು ಕೂಡ ಇದೆ. ಹಾಗಾಗಿ ಈ ಒಂದು ಪುಣ್ಯವಾದಂತ ಸ್ಥಳ ಇದೆಯಲ್ಲ, ಇಲ್ಲಿಗೆ ಬರುವಂತ ಯಾತ್ರಿಕರು, ಪ್ರಯಾಗ್ರಾಜ್ನ ಈ ದೇವಭೂಮಿಗೆ ಬರುವಂತ ಯಾತ್ರಿಕರು ಈ ಅಲೋಪಿ ಮಂದಿರಕ್ಕೂ ಕೂಡ ಬರ್ತಾರೆ. ಅಲೋಪಿ ಮಂದಿರದ ವಿನ್ಯಾಸ ಹೇಗಿದೆ ಅಂತ ಕೇಳಿದ್ರೆ, ಇಲ್ಲಿ ಯಾವುದೇ ಮೂರ್ತಿ ಇಲ್ಲದೆ ಇದ್ರೂ ಕೂಡ ದೇವರ ಅಂದ್ರೆ ಸತಿಯ ಕೈ ಬಿದ್ದಿದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ವಿಶೇಷವಾದಂತಹ ಒಂದು ನಂಬಿಕೆ ಇದೆ. ಮತ್ತೆ ಶಕ್ತಿ ದೇವರು ಅಂತ ಹೇಳಿ ಇದನ್ನ ನಂಬ್ತಾರೆ. ಸಾವಿರಾರು ಜನ ಪ್ರತಿದಿನವೂ ಬರ್ತಾರೆ. ಕನ್ನಡಿಗರು ಬಂದಿದ್ದಾರೆ ಇವತ್ತು.
ಸೇರಿದಂತೆ ಲಕ್ಷಾಂತರ ಜನ ಯಾತ್ರಿಕರು ಮಹಾಕುಂಭಕ್ಕೆ ಬರುವವರು ಈ ಮಂದಿರಕ್ಕೆ ಬಂದು ಆ ಮೂಲಕ ಮೋಕ್ಷಕ್ಕೋಸ್ಕರ ಈ ಸಂಗಮಕ್ಕೆ ಬಂದು ಪುಣ್ಯ ಸ್ನಾನ ಮಾಡುವಂತ ಯಾತ್ರಿಕರು ಇಲ್ಲಿ ಬರದೇ ಹೋಗುವುದಿಲ್ಲ. ನೋಡಿ, ಕನ್ನಡಿಗರಿದ್ದಾರೆ, ಮೈಸೂರಿನಿಂದ ಬಂದಿರೋರು, ಅವ್ರನ್ನ ಮಾತಾಡ್ತೀನಿ. ಇದೇ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ತುಂಬಾ ಚೆನ್ನಾಗಿದೆ. ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನಮ್ಮ ಅದೃಷ್ಟ, ಇಲ್ಲಿ ಬಂದಿದೀವಿ, ಎಲ್ಲ ಚೆನ್ನಾಗಿದೆ. ತುಂಬಾ ತುಂಬಾ ಖುಷಿಯಾಗಿದೆ, ಹೇಳಕ್ಕಾಗಲ್ಲ. ಅಲೋಪಿ ಮಂದಿರಕ್ಕೆ ಹೋದಾಗ ತಮ್ಗೆ ಒಳಗಡೆ ಏನೇನ್ ಕಾಣಿಸ್ತು? ತುಂಬಾ ಚೆನ್ನಾಗಿದೆ. ಇಲ್ಲಿ ದೇವಿ ಒಂದು ಉಯ್ಯಾಲೆ ರೂಪದಲ್ಲಿ ಆಡ್ತಾ ಇದಾರೆ ಅಂತ ಹೇಳಿದ್ರಲ್ಲಿ ಪೂಜಾರಿ. ಒಳಗಡೆ ದೇವಸ್ಥಾನದಲ್ಲಿರೋ ಮಗು ರೂಪದಲ್ಲಿ, ಕನ್ಯೆ ರೂಪದಲ್ಲಿ ಇದಾರೆ ಅಂತ. ದೇವಸ್ಥಾನದೊಳಗೆ ಎನರ್ಜಿ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಹೇಳಕ್ಕಾಗಲ್ಲ. ಒಬ್ರು ಬಂದು ಅನುಭವಿಸಿದ್ರೇನೆ ಗೊತ್ತಾಗೋದು. ತುಂಬಾ ಚೆನ್ನಾಗಿದೆ ಊರು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮಹಾಕುಂಭ ಮೇಳ? ತುಂಬಾ ಹೇಳ್ತಿದ್ದೀನಲ್ಲ, ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಪ್ರತಿಯೊಂದ್ರಲ್ಲೂ ಯಾವ್ದ್ರಲ್ಲೂ ನಿಮ್ಗೆ ಧಕ್ಕೆ ಆಗ್ಬಾರ್ದು. ಜನ ಜಾಸ್ತಿ ಇದಾರೆ, ಬಟ್ ಇಲ್ಲಿಗೆ ಬಂದ್ಮೇಲೆ ನಾವು ರೆಡಿ ಇರ್ಬೇಕೆಲ್ಲದಕ್ಕೂ. ಹಂಗಾದ್ರೂ ಎಲ್ಲ ತುಂಬಾ ಚೆನ್ನಾಗಿ ನಡೀತು, ತುಂಬಾ ಚೆನ್ನಾಗಾಯ್ತು ಎಲ್ಲ. ನಾನ್ ನಿಜ ಹೇಳ್ತಿಲ್ವಾ, ಮಾತಿಲ್ಲ ಹೇಳೋದಕ್ಕೆ. ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ. ಅಮ್ಮ, ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ನಿಮ್ ಮನೆಯವರು. ಎಷ್ಟು ಸಂತೃಪ್ತಿ ಇದೆ ನಿಮ್ಗೆ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ದು ಮತ್ತೆ ಈ ಸ್ಥಳಕ್ಕೆಲ್ಲ ಭೇಟಿ ಕೊಟ್ಟಿದ್ದು? ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ. ಮನಸ್ಸಿಗೆ ನೆಮ್ಮದಿ, ಶಾಂತಿ, ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಲ್ಲಿ ಬಂದು. ಅದು ಪುಣ್ಯ ಸ್ನಾನ ಮಾಡೋದು ನಿಜವಾಗ್ಲೂ ಅದು ತುಂಬಾ ಶಕ್ತಿ ಇದೆ. ಇದು ಮಾಡಿ ಎದ್ಮೇಲೆ ಅದು ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ, ಮಾಡಿದವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಎಷ್ಟು ಜನ ಬರ್ತಾ ಇದಾರೆ. ನೆಕ್ಸ್ಟ್ 144 ವರ್ಷ ಅಂತ ಹೇಳಿದ್ರೆ ಮುಂದಿನ 144 ವರ್ಷಕ್ಕೆ ನಾವು ಇರಲ್ಲ, ಇಲ್ಲಿ ಬಂದಿರುವಂತ ಸಾಧು ಸಂತರು ಇರಲ್ಲ, ಯಾರು ಕೂಡ ಅವರ ಜೀವಿತವೇ ಇರಲ್ಲ. ಅಂತ ಒಂದು ಸಮಯದಲ್ಲಿ ನಾವು ಬಂದಿದೀವಿ ಅಂತ ಹೇಳಿದ್ರೆ ನಾವೆಷ್ಟು ಭಾಗ್ಯಶಾಲಿಗಳು ಅಂತ. ಹೌದು, ಈ ಟೈಮ್ ಇದ್ರಲ್ಲಿ ನಾವು ಬದುಕಿರೋದು ನಮ್ಮ ಪುಣ್ಯ. ಅದು ಸಿಕ್ಕಿರೋ ಪುಣ್ಯನ ನಾವು ಪಡ್ಕೊಳ್ಳೋಕೆ ಟ್ರೈ ಮಾಡಿ ಬಂದ್ವಿ. ನೋಡಿ, ಇದು ಬಂದಿರುವಂತ ಯಾತ್ರಿಕರು ಹೇಳ್ತಿರುವಂತ ಮಾತು. ಅಲೋಪಿ ಮಂದಿರದ ಈ ಶಕ್ತಿ ಪೀಠದ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಆ ಮೂಲಕ ಇದು ವಿಶೇಷವಾದಂತಹ ದೇವಸ್ಥಾನ, ಒಂದು ಪೌರಾಣಿಕ ಹಿನ್ನೆಲೆ ಇರುವಂತಹ ದೇವಸ್ಥಾನ, ಗತ ವೈಭವ ಇರುವಂತ ದೇವಸ್ಥಾನ. ಇಲ್ಲಿ ಬಂದ್ರೆ ನಮಗೆ ನಮ್ಮ ಪಾಪಕರ್ಮಗಳ ಜೊತೆಗೆ ಶ್ರೀದೇವಿಯ ದರ್ಶನ ಆಗುತ್ತೆ, ಅವಳು ಎಲ್ಲರನ್ನೂ ಕೂಡ ಹರಿಸ್ತಾಳೆ ಅನ್ನುವ ನಂಬಿಕೆಯೂ ಕೂಡ ಇದೆ. ಮಹಾಕುಂಭಮೇಳದಲ್ಲಿ ಈ ವಿಶೇಷ ಶಂಖ ಎಲ್ಲರ ಗಮನ ಸೆಳೆಯುತ್ತಿದೆ. ರಾಜಮಂಡ್ರಿಯಿಂದ ತಂದಿರುವ ಈ ಶಂಖನಾದದ ಮೂಲಕ ಲೋಕ ಕಲ್ಯಾಣದ ಸಂದೇಶವನ್ನ ಇವರು ನೀಡುತ್ತಿದ್ದಾರೆ. ಹಾಗಾದ್ರೆ ಇವರು ವಿಚಾರ ಏನು, ಈ ವರದಿ ನೋಡಿ. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಅಡಿಗಡಿಗೂ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದೊಂದು ವಿಶೇಷ. ನೋಡಿ, ನಾನೀಗ ಸರಸ್ವತಿ ಸರ್ಕಲ್ ನಲ್ಲಿದ್ದೀನಿ. ಈ ಸರ್ಕಲ್ ನಲ್ಲಿ ನನ್ನ ಜೊತೆಗೆ ಒಬ್ರಿದ್ದಾರೆ, ಕೈಯಲ್ಲಿ ಒಂದು ಶಂಖವನ್ನ ಹಿಡಿದುಕೊಂಡು ಬಂದಿದ್ದಾರೆ. ನೋಡಿ, ಶಂಖನಾದದ ಬಗ್ಗೆ ನೀವು ಕೇಳಿದಿರಿ. ಮಹಾ ಕುಂಭಮೇಳದಲ್ಲಿ ನೋಡಿ, ಈ ಶಂಖ ವಿಶೇಷವಾದಂತ ಶಂಖ, ರಾಜಮಂಡ್ರಿಯಿಂದ ಬಂದಿರುವಂತ ಇವರು ಈ ಶಂಖದ ವಿಚಾರ ಏನು, ಆ ನಂತರ ಅವರು ಎಷ್ಟು ದಿನ ಆಗಿದೆ ಇಲ್ಲಿ ಬಂದು, ಈ ಶಂಖದಿಂದ ಅವರು ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಕೇಳೋಣ. ನಮಸ್ಕಾರ ಸರ್. నమస్కారం సార్. కిదర్ సే ఆయా? సార్ రాజమండ్రి మండపేట పక్కన వేరే పక్కన పల్లెటూరు మండపేట. అక్కడి నుంచి వచ్చాము. మేము 20 మంది సభ్యులు వచ్చాం. ఈ మహాకుంభమేళలో आपका नाम क्या है? वीरभद्रराव. हाँ, वीरभद्रराव. कितना दिन हो गया आप इधर आगे? अब 2 दिन हो गए. आपका हाथ में एक शंख है, ये शंख क्या शंख? एक बार हमका वीक्षक को एक बार देखो. ನೋಡಿ, ಇದೇ ಶಂಖ, ವಿಶೇಷವಾದಂತ ಶಂಖ ಇದು. ಆ ಶಂಖವನ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಶಂಖದ ತುದಿಯಲ್ಲಿ ಈ ರೀತಿಯಾಗಿ ಇದೆ, ನವಿಲಿನ ಗರಿಯ ರೀತಿಯಲ್ಲಿದೆ. ಆ ಶಂಖ ಹೀಗಿದೆ ನೋಡಿ. ಈ ಶಂಖ ವಿಶೇಷವಾದ ಶಂಖ, ರಾಜಮಂಡ್ರಿಯಿಂದ ತಂದಿರೋದು. ಏನು ಎತ್ತ ಅನ್ನೋದ್ರ ಬಗ್ಗೆ ಇವರನ್ನೇ ಕೇಳೋಣ. ಸರ್, ಈ ಶಂಖಕ್ಕೆ ಬಾರೆ ಮೇ ಬೋಲಿಯೇ ಸರ್. ఈ శంఖం తిరుమల నుంచి తీసుకొచ్చామండి. దీన్ని బ్రహ్మోత్సవాలకి ఉపయోగిద్దామని తీసుకొచ్చామండి. స్వామివారి అనుమతి తీసుకున్నాక ఇది బ్రహ్మోత్సవాల్లో, తిరుమల బ్రహ్మోత్సవాల్లో ఊది, అలాగే మా ఊరు కూడా దైవ కార్యక్రమాలు ఉపయోగించాలని మా కోరిక సార్. దాని మీదుగా ఇప్పుడు ఈ ప్రయాగరాజ్ వచ్చామండి కుంభమేళాకి. ఇక్కడ ఈ పవిత్రమైన స్థలంలో ఈ శంఖనాదం ఊది మాకు ఆనందం కలిగించారని స్వామివారి గురించి మేము ఇక్కడికి వచ్చామండి. మేము 20 మంది సభ్యులు వచ్చాం. నాది మెండపేట అండి, తూర్పుగోదావరి జిల్లా. నా పేరు ఉప్పు వీరభద్రరావు అండి. ನೋಡಿ, ಈ
ಶಂಖವನ್ನ ಊದುವ ಮೂಲಕ ಜನರಲ್ಲಿ ಒಂದು ಸಾತ್ವಿಕ ಶಕ್ತಿಯನ್ನ ತುಂಬುವಂತಹ ಪ್ರಯತ್ನವನ್ನ ಇವರು ರಾಜಮಂಡ್ರಿಯಿಂದ ಶಂಖವನ್ನ ತಂದು ಮಾಡಿದ್ದಾರೆ. ಆ ಮೂಲಕ ಬರುವಂತ ಕೋಟಿ ಕೋಟಿ ಯಾತ್ರಿಕರ ಬದುಕು ಹಸನಾಗ್ಲಿ, ಈ ಪುಣ್ಯ ಸ್ಥಳದಲ್ಲಿ ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ಅವರೆಲ್ಲರಿಗೂ ಕೂಡ ಮೋಕ್ಷ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಅವರು ಬೇಡಿಕೊಂಡು ಈ ಶಂಖನಾದವನ್ನ ಮಾಡಿದ್ದಾರೆ. ಇದು ದೇಶಕ್ಕೆ ವಿಶ್ವಕ್ಕೆ ಒಂದು ಪರ್ವಕಾಲ ಆಗ್ಲಿ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಡೇ 1 ನಿಂದ ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿದ್ದು ಮಹಾ ಕುಂಭಮೇಳದ ಪ್ರತಿ ದಿನದ ಮಾಹಿತಿಯನ್ನ ಕನ್ನಡಿಗರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ಇವತ್ತಿನ ಮಹಾಕುಂಭ ಮಹಾಪರ್ವದ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.